ಮೇಷರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕಲಿಬೇಕು ಅಥವಾ ರೀಡಿಂಗ್ ಕಲಿಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ವಾಗ್ದೇವಿ ಲರ್ನಿಂಗಲ್ಲಿ ನಿಮಗೆ ರೀಡಿಂಗ್ ಸಿಗುತ್ತೆ ಮತ್ತು ರೀಡಿಂಗ್ ಹೇಳ್ಕೊಡಲಾಗುತ್ತದೆ. ಜಮಿನಿ ಇಂಪಾರ್ಟೆಂಟ್ ಇರಬಹುದು, ವೃಷಭ ರಾಶಿ ಇಂಪಾರ್ಟೆಂಟ್ ಇರಬಹುದು, ಜೊತೆಗೆ ಮಿಥುನ ರಾಶಿ ಕೂಡ ತುಂಬ ಇಂಪಾರ್ಟೆಂಟ್ ಇರಬಹುದು. ನೀವೇನು ನಂಬ್ತೀರೋ ಅದನ್ನು ಮಾತ್ರ ಮಾಡಿ. ನಿಮಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು. ಸರಿ ತಪ್ಪುಗಳ ನಡುವಿನ ಯುದ್ಧದಲ್ಲಿ ಸೋಲ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಎಕ್ಸಾಂಪಲ್ ಆಗಿ ನೀವು ನಿಲ್ತೀರ ಮುಂದಿನ ಜನಾಂಗಕ್ಕೆ, ಮುಂದಿನ ಒಂದು ಪೀಳಿಗೆಗೆ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ ನಿಮ್ಮನ್ನು ಬದಲಾಯಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಬದಲಾಯಿಸ್ಕೊಳ್ಳಿ. ಯಾವ ರೀತಿ ಬದಲಾಯಿಸ್ಕೊಳ್ತೀರಾ ನಿಮಗೆ ಬಿಟ್ಟಂಥ ವಿಚಾರ. ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ಳಿ. ಇನ್ನೊಬ್ಬರು ನಿಮ್ಮನ್ನು ಫಾಲೋ ಮಾಡೋ ರೀತಿಯಲ್ಲಿ ಬದಲಾಯಿಸ್ಕೊಳ್ಳಿ. ಫಾಲೋ ಅಂದರೆ ಯಾರೋ ನಿಮ್ಮನ್ನು ಫಾಲೋ ಮಾಡ್ಕೊಂಬರೋದಲ್ಲ, ಅನುಸರಿಸುವಂಥ ರೀತಿಯಲ್ಲಿ. ಸೊ ಐ ಮೀನ್ ಗುರು ಶುಕ್ರ ಶನಿ ಯೋಗ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ನೀವು ಕಲಿತೀರಾ, ಇನ್ನೊಂದಷ್ಟು ಜನಕ್ಕೆ ಕಲಿಸ್ತೀರಾ ಅನ್ನುವಂಥದ್ದು ಇದೆ. ಕಲಿತುಕೊಳ್ಳುವಿಕೆ ತುಂಬ ಜೋರಾಗಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ತುಂಬ ಹೆಚ್ಚು ಬೆಳಿತೀರಾ, ಇನ್ನೂ ಹೆಚ್ಚು ತಿಳ್ಕೊಳ್ತೀರಾ, ಇನ್ನೂ ಹೆಚ್ಚು ಮುಂದಕ್ಕೆ ಬೆಳವಣಿಗೆನ ನೋಡ್ತೀರಾ ಕೆರಿಯರಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಅಟ್ರಾಕ್ಷನ್ ಇದೆ, ತುಂಬ ಪ್ಲೆಷರ್ ಮೂಮೆಂಟ್ ಬರುವಂಥದ್ದು ಇದೆ. ಅದೃಷ್ಟದ ಸಮಯ ನಡೀತಾ ಇದೆ ಅಂತಲೇ ಅಂದ್ಕೊಳ್ಳಿ. ಸದ್ಯಕ್ಕೆ ಏನು ಅಂದ್ಕೊಂಡಿದ್ದೀರಾ ಅದು ನಡೆಯೋಕ್ಕಾಗ್ತಾ ಇಲ್ಲ, ಅಥವಾ ನೀವು ಅಂದ್ಕೊಂಡಂಗೆ ಜೀವನ ಸಾಗ್ತಾ ಇಲ್ಲ ಅಂತ ಅಂದರೆ, ಸೊ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ನೀವು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಪೀರಿಯಡಲ್ಲಿ ಇದ್ದೀರಾ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಪ್ರಮುಖವಾದಂಥ ವಿಚಾರ ಏನಿದೆ, ಸೊ ಹಾಗಾಗಿ ಯಾವುದೋ ಒಂದು ಪ್ರಮುಖವಾದ ವಿಚಾರ ನಿಮ್ಮನ್ನು ಬಂದು ಫೋನ್ ಕಾಲಲ್ಲಿ ಬಂದಿರಬಹುದು, ಅಥವಾ ಬೇರೆ ರೀತಿಯಲ್ಲಿ ಬಂದಿರಬಹುದು, ಅಥವಾ ನಿಮ್ಮ ಸುತ್ತಮುತ್ತ ಇರೋರೇ ನಿಮ್ಮನ್ನು ಹಾಗೆ ಫೋನ್ ಮಾಡಿ ಒಂದಷ್ಟು ಯೋಚನೆಯಲ್ಲಿ ಬೀಳೋ ಹಾಗೆ ಮಾಡಬಹುದು. ಅಥವಾ ಒಂದು ಹಳೆಯ ವಿಚಾರಗಳು ಅಥವಾ ಹಳೆ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಒಂದು ಹಳೆ ಬೇಡದಿರೋ ಅಂಥ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ, ಅಂದರೆ ಮುಗಿದೋಯ್ತು ಕತೆ ಅಂದ್ಕೊಂಡಿದ್ದು ಮತ್ತೆ ರೀಕಾಲ್ ಆಗಿ ನಿಮಗೆ ಫೋನ್ ಕಾಲ್ ಬಂದು ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು. ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ, ಯಾವೊಂದು ರೀತಿ ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಇದೆ. ನೀವೇನು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂಚೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡಬೇಡಿ. ನಿಮ್ಮ ಆ್ಯಟಿಟ್ಯೂಡಿಂದ ಸಾಕಷ್ಟು ಸಮಸ್ಯೆನ ಎದುರಿಸಿದ್ದೀರಾ, ಮತ್ತದೇ ಆ್ಯಟಿಟ್ಯೂಡಿಂದ ಇನ್ನಷ್ಟು ಸಮಸ್ಯೆನ ಎದುರಿಸ್ಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಐಡಿಯಾಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಎಲ್ಲೋ ಫೋನ್ ಕಾಲ್ ಬಂದು ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಹೋಗೋಕ್ಕೆ ಮುಂಚೆ ಯೋಚನೆ ಮಾಡಿ, ನೀವು ಯಾರು, ನಿಮ್ಗಿದು ಬೇಕಾ, ನಿಮ್ಮ ಸುತ್ತಮುತ್ತ ಏನಿದೆ ಇದನ್ನು ಗಮನಿಸಿ. ಸೊ ಸ್ವಲ್ಪ ಏನೋ ಗೊತ್ತಿಲ್ಲ, ಸಡನ್ಲಿ ನೀವೇಂಟ್ರಾಗಿ ಅಥವಾ ಸಡನ್ಲಿ ನೀವೇನು ಮಾಡಿಕೊಂಡು ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ, ಎಸ್ಪೆಷಲಿ ಪ್ರಯಾಣದಿಂದ. ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯ ಅಗತ್ಯ ಇಲ್ಲಿ ಇದೆ. ಸೊ 3ನೇ ಮನೆ ಇದೆ, ಮತ್ತು ಕ್ಯಾನ್ಸರ್ ಮತ್ತು ಲಿಯೋ ಇದೆ. ಐ ಮೀನ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿ ಇದೆ. ಸೊ ಗುರು ಶುಕ್ರ ಮತ್ತು ಯುರಾನಸ್ ಇದ್ದಾರೆ. ಸೊ ಏನೋ ಒಂದು ಅನಿರೀಕ್ಷಿತವಾಗಿ ಬದಲಾವಣೆನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮಗೆ ತುಂಬ ತಲೆನೋವು ಬರುವಂಥ ಸಾಧ್ಯತೆ ಇದೆ. ತಲೆನೋವಿಗೆ ಔಷಧಿನ ತಗೊಳ್ಳಿ, ಅಥವಾ ತಲೆನೋವಲ್ಲಿ ನೀವು ಒಂದಷ್ಟು ಕೋಪದಲ್ಲಿ ಏನೋ ಮರ್ತಿ ಹೋಗ್ಬಿಟ್ಟು ಒಂದಷ್ಟು ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ತುಂಬ ಸಮಸ್ಯೆ ಆಗುತ್ತೆ. ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ, ನಾನು ಅಂದ್ಕೊಂಡಂಗೆ ನನಗೆ ಲವರ್ಸ್ ಸಿಗ್ತಿದ್ದಾರೆ, ಥರ್ಡ್ ಪಾರ್ಟೀಸ್ ಸಿಗ್ತಾ ಇದ್ದಾರೆ, ಸೊ ಆಂಟಿ ಸಿಗ್ತಿದ್ದಾರೆ, ಅಂಕಲ್ ಸಿಗ್ತಿದ್ದಾರೆ, ಈ ಥರ ಎಲ್ಲ ಯೋಚನೆ ಮಾಡಿ 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 ಅವ್ರನ್ನೆಲ್ಲ ಸಸ ಮಾಡೋಕ್ಕೆ ಹೋಗಿ ಸರಿಯಾಗಿ ಸಿಕ್ಕಾಕ್ಕೊಂಡು ತಿಂತೀರಾ, ಫೇಸ್ ಮಾಡ್ತೀರಾ. ಫೇಸ್ ಮಾಡೋಕ್ಕೆ ರೆಡಿ ಇದ್ದರೆ ಇಂಥ ಚಾನ್ಸನ್ನು ತಗೊಳ್ಳಿ, ಇಲ್ಲ ಬೇಡ ಅಂದರೆ ಇದನ್ನಿಲ್ಲೇ ಬಿಟ್ಬಿಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಈಗ ಹೆವಿ ಎನರ್ಜಿಲಿ ಇದೆ.
ನಿಮಗೆ ಸಮಸ್ಯೆ ಆಗಬಹುದು. ಸೊ ಒಂದು ಪ್ರಳಯನ ಹೇಳ್ತಾ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದು ಪ್ರಳಯನ ಹೇಳ್ತಾ ಇದೆ. ಬಿ ಕೇರ್ಫುಲ್, ಬೇಡ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟು ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸುಭದ್ರಾದೇವಿ ಬಂದಿದ್ದಾರೆ. ಸೊ ಒಂದು ಹೃದಯ ಒಂದು ಪ್ರೀತಿ ಅಂತ ನಿಲ್ಲಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಭ್ರಮೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಶ್ರೀಕೃಷ್ಣನ ಆಶೀರ್ವಾದನ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಳ್ಳೆಯ ಆರೋಗ್ಯ ನಿಮ್ಮದಾಗತ್ತೆ ಗಂಗಾದೇವಿಯ ಆಶೀರ್ವಾದದಿಂದ, ಗಂಗಾದೇವಿಯ ಅವತಾರದಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ. ಬಟ್ ಬೇಡದಿರುವಂಥ ವ್ಯಕ್ತಿಗಳ ಸಹವಾಸದಿಂದ ದೂರ ಇರಿ, ಇದೊಂದು ಹೇಳ್ತಾ ಇರೋವಂಥದ್ದು. ಏನೋ ದೊಡ್ಡದಾಗ್ಬಿಡುತ್ತೆ, ಏನೋ ಸಮಸ್ಯೆ ಆಗ್ಬಿಡುತ್ತೆ, ಈ ಥರ ಏನೂ ಇಲ್ಲ. ಒಂದಷ್ಟು ಸಮಸ್ಯೆ ಇದೆ, ಆ ಸಮಸ್ಯೆ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಬರುತ್ತೆ. ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಅವ್ರು ಎಷ್ಟೇ ರಿಚ್ ಇರಲಿ, ಎಷ್ಟೇ ಬ್ಯೂಟಿಫುಲ್ ಆಗಿರಲಿ, ಎಷ್ಟೇ ಟೆಂಪ್ಟಿಂಗ್ ಆಗಿರಲಿ, ಅಥವಾ ಎಷ್ಟೇ ನಿಮಗೆ ಹೆಲ್ಪ್ ಮಾಡಿರಲಿ, ಏನೇ ಮಾಡಿರಲಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಈಗ ಬೇಡ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಫ್ರೆಂಡ್ ಝೋನಿಗೆ, ಫ್ರೆಂಡ್ ಝೋನಿಂದ ನಾರ್ಮಲ್ ಝೋನಿಗೆ, ನಾರ್ಮಲ್ ಝೋನಿಂದ ಗೆಟ್ಔಟ್ ಝೋನಿಗೆ ತೊಗೊಂಬನ್ನಿ. ಓಕೆ, ನಿಮ್ಮ ಜೀವನ ನಿಮ್ಮ ಇಷ್ಟ. ಸೊ ಬಂದಿದ್ದನ್ನು ಹೇಳೋದಷ್ಟೇ ನನ್ನ ಕರ್ತವ್ಯ. ಓಕೆ, ಸೊ ಎಸ್, ಯಾರೋ ನನ್ನ ಆರೋಗ್ಯದ ಬಗ್ಗೆ ಕೇಳ್ತಿದ್ದಾರೆ. ಹೌದು, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತದೆ, ಗೊತ್ತಿಲ್ಲ, ನೋಡೋಣ. ಸೊ ಇರಲಿ, ಅವ್ರವ್ರ ಪ್ರಯತ್ನ ಅವ್ರವ್ರದ್ದು. ಸೊ ಹಾಗಾಗಿ ಗಂಗಾದೇವಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ನೀರು ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡಬೇಡಿ, ನೀರು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂಚೂರು ನಂಬಿ ನೀವೇನು ಅಚೀವ್ ಮಾಡ್ತಿದ್ದೀರಾ, ನಿಮ್ಮ ಲೈಫ್ ಪರ್ಪಸ್ ಏನಿದೆ, ನಿಮ್ಮ ಲೈಫ್ ಗೋಲ್ ಏನಿದೆ, ಇದ್ರ ಕಡೆ ಗಮನನ ಕೊಡಿ. ಒಂದು ಗುರುವಿನ ಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಗುರು ಶುಕ್ರ ಯೋಗ, ಗುರು ಶುಕ್ರ ಶನಿ ಯೋಗ ನಡೀತದೆ. ಮಹತ್ತರವಾದ ಬದಲಾವಣೆ ಸಮಯ. ಇಂಥ ಸಮಯದಲ್ಲಿ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಒಂದು ಅದೇನೋ ಗೊತ್ತಿಲ್ಲ, ರಾಜಯೋಗನೋ ಅಥವಾ ಅದ್ಭುತವಾದ ಗುರುವಿನ ಯೋಗನೋ ನಡೀತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಗುರುವಿನ ಸ್ಥಾನಕ್ಕೆ ಹೋಗುವಂಥದ್ದು, ಎಲ್ಲರ ಕೈಲೂ ಚೀತು ಅನ್ನಿಸ್ಕೊಳ್ತಿದ್ದಂಥ ವ್ಯಕ್ತಿ ಒಬ್ಬ ಗುರುವಿನ ಸ್ಥಾನಕ್ಕೆ ಇರುವಂಥದ್ದು. ಅದು ಸುಮ್ಮನೆ ಬೈ ಚಾನ್ಸ್ ಆಗಿದ್ದಂಥಲ್ಲ. ನಿಮ್ಮಲ್ಲಿ ಆ ಕೆಪಬಿಲಿಟಿ ಇದೆ, ನಿಮ್ಮಲ್ಲಿ ಆ ಕ್ಷಮತೆ ಇದೆ, ಆ ವಿಶ್ವಾಸ ಇದೆ, ಅಥವಾ ಆ ನಾಲೆಡ್ಜ್ ಇದೆ. ಅದನ್ನು ಬೇಡದಿರೋ ಅಂಥ ವಿಚಾರಗಳಿಗೆ, ಅಥವಾ ಬರೀ ಇವ್ರನ್ನ ಅವ್ರು ಹಾಳು ಮಾಡೋದಕ್ಕೆ, ಅವ್ರನ್ನ ಇವ್ರು ಹಾಳು ಮಾಡೋದಕ್ಕೆ, ಅಥವಾ ಇವ್ರನ್ನ ವಶ ಮಾಡ್ಕೊಳ್ಳೋದಕ್ಕೆ, ಇವ್ರನ್ನ ವಿದ್ಯೆನೆಲ್ಲ ಹೀಗೆ ಯೂಸ್ ಮಾಡಿ 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 ಹಾಳು ಮಾಡಿಬಿಡ್ತಾ ಇದ್ದೀರಾ. ಹಾಗೆ ಮಾಡಬೇಡಿ. ಒಂದು ಒಳ್ಳೆ ಗುರುವಿನ ಸ್ಥಾನಕ್ಕೆ ಹೋಗ್ತೀರಾ. ನೀವು ಕಲಿತು ಇನ್ನೊಬ್ಬರಿಗೂ ಕಲಿಸುವಂಥ ಸ್ಥಾನದಲ್ಲಿ ನೀವು ಇದ್ದೀರಾ. ಹಾಗಾಗಿ ಒಂದು ಒಳ್ಳೆ ಜೀವನಕ್ಕೆ ಕಾಲಿಡಿ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಬದಲಾವಣೆ ಬರ್ತಿದೆ ನಿಮಗೆ ಅನ್ನುವಂಥದ್ದು ಇದೆ. ನಿಮ್ಮ ಕಾಲುಗಳ ರಕ್ಷಣೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ಈ ಸಮಯ ಮತ್ತೆ ಬರೋದಿಲ್ಲ. ಒಂದು ಒಳ್ಳೆ ಬದಲಾವಣೆ ಬರ್ತಿದೆ. ಈ ಬದಲಾವಣೆನ ದೇವರೇ ನಿಮಗೆ ಅವಕಾಶವಾಗಿ ಕೊಟ್ಟಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಂಡು ಜನಗಳಿಗೆ, ಸಮಾಜಕ್ಕೆ ಒಳ್ಳೇದು ಮಾಡಿ, ಎಲ್ಲ ರಹಸ್ಯಗಳನ್ನ ಅಥವಾ ಎಲ್ಲ ಕೆಟ್ಟದನ್ನು ಕಿತ್ತು ಹಾಕಿ ಒಳ್ಳೆಯದು ಸಮಾಜದಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡಿ, ಪಿತೃದೇವತೆಗಳಿಗೆ ಮುಕ್ತಿ ಕೊಡೋ ಹಾಗೆ ಮಾಡಿ, ಜೊತೆಗೆ ನೀರಿನಿಂದ, ಪ್ರಯಾಣದಿಂದ ನಿಮ್ಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ಭಗವಂತ ನಿಮಗೆ ಕಾಪಾಡ್ತಾನೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಕೂಡ ಬರೋರಿದ್ದಾರೆ. ಜೊತೆಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಒಬ್ಬರು ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯಾರಿಗೂ ಹೊಸ ಪಾಪು ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ಪೀರಿಯಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ. ಒಂಚೂರು ಡಿಪ್ರೆಷನ್ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ, ಬ್ಲಡ್ ವಿಚಾರದಲ್ಲಿ ಒಂಚೂರು ಸಮಸ್ಯೆಗಳಿದೆ. ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಯಶಸ್ಸನ್ನು, ನಿಮ್ಮ ಮತ್ತು ನಿಮ್ಮ ಯಶಸ್ಸಿನ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಅದ್ರ ಕಡೆ ಗಮನನ ಕೊಡಿ. ಆಗಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಯಶಸ್ಸನ್ನು ಯಾರೋ ಬೇರೆಯವರು ನಿಮ್ಮ ಫ್ರೆಂಡ್ ಅಂತ ಹೇಳಿಕೊಂಡು ನಿಮ್ಮ ಜೊತೆನೇ ಇದ್ಕೊಂಡು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನನ ಹರಿಸಿ. ಆಗಸ್ಟ್ ತಿಂಗಳು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆಗಲೇ ಹೇಳ್ದಂಗೆ ಯಾರನ್ನೋ ಒಬ್ಬರನ್ನ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ, ಅಥವಾ ಕಳ್ಕೊಳ್ಳೋ ಅಂಥ ಲಾಸ್ ಅಥವಾ ಯಾರ್ದೋ ಒಂದು ಸೆಲೆಬ್ರಿಟಿ ಡೆತ್ ಆಯಿತು ಅಂತ ನಾವು ಕೇಳ್ತೀವಿ ಸುದ್ದಿ ಅನ್ನುವಂಥದ್ದು ಕೂಡ ಇದೆ. ಸೊ ನಾನು ಅನ್ನುವಂಥ ಅಹಂಕಾರ ಇರಬಾರ್ದು.
ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಾನು ಅನ್ನೋದು ಇರಬೇಕು, ಅಹಂಕಾರ ಇರಬೇಕು, ಆದರೆ ದುರಹಂಕಾರ ಇರಬಾರ್ದು. ಸೊ ನಾನು ಅನ್ನೋದನ್ನು ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಪಾಪು ಬರುವಂಥ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆ ಇದೆ. ಒಂದು ಹೊಸ ಫ್ಯಾಮಿಲಿ ಶುರು ಆಗುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ. ತುಂಬ ಎಮೋಷ್ನಲ್ ಆಗಿಬಿಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಫ್ಯಾಮಿಲಿ ಪರ್ಸನ್, ಹೊಸ ಪಾಪು, ಹೊಸ ರೀತಿಯಲ್ಲಿ ಒಂದು ಲವಿಂಗ್ ಕೇರಿಂಗ್ ಫ್ಯಾಮಿಲಿ ಆಗಿ ಬದಲಾಗ್ಬಿಡ್ತೀರಾ. ಫ್ಯಾಮಿಲಿ ಪರ್ಸನ್ ಆಗಿ ನೀವು ಜೊತೆಗೆ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಬರ್ತಾರೆ. ಅದ್ರ ಜೊತೆಗೆ ನಿಮಗೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಫ್ಯಾಮಿಲಿನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಅದ್ರ ಕಡೆ ಗಮನನ ಕೊಡ್ತೀರಾ. ಯಾರು ಸಿಂಗಲ್ ಆಗಿದ್ದೀರಾ, ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ, ಎಂಗೇಜ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಏನು ಮೇಜರ್ ಚಾಲೆಂಜ್ ಇತ್ತು, ಆ ಚಾಲೆಂಜನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಸಮಸ್ಯೆಯನ್ನು ಗೆದ್ಕೊಂಡು ಒಂದು ನಿಮ್ಮ ಲೈಫಲ್ಲಿ ಒಂದು ಫಿಲಮ್ ಇದ್ದರೆ ಅದರಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ಅಂತ ತೋರಿಸ್ತಾರಲ್ಲ, ಆ ಥರ ನಿಮ್ಮ ಸಮಸ್ಯೆಗಳೆಲ್ಲದರಿಂದ ನೀವು ಹೊರಗೆ ಬಂದು ಒಂದು ಹ್ಯಾಪಿ ಎಂಡಿಂಗ್ ನೋಡುವಂಥ ಸಮಯ ಇದು ಅಂತ ಹೇಳ್ತಾ ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಹೊಸ ಆ್ಯಟಿಟ್ಯೂಡ್, ಹೊಸ ಮನೆ, ನೀವೊಂಥರ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ಒಳ್ಳೆ ರೀತಿಯ ಬದಲಾವಣೆ ಇದು ಅಂತ ಅನ್ನಿಸ್ತಾ ಇದೆ. ಸೊ ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಸೊ ಎಸ್, ಡೈಮಂಡ್ ಗಿಫ್ಟ್ ಬರುತ್ತೆ. ಸೊ ಸ್ವಲ್ಪ ಆರಾಮಾಗಿ ಕೇರ್ ಫ್ರೀಯಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಭೇಟಿ ಆಗುತ್ತೆ ಯಾರ್ದೋ ಅನ್ನುವಂಥದ್ದು ಇದೆ. ಸೊ ಈ ಫುಲ್ ಮೂನ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಬದಲಾವಣೆಗಳು ನಿಮಗೆ ಕೆರಿಯರ್ ವಿಚಾರದಲ್ಲೂ ಕೂಡ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಸಾಕಷ್ಟು ಖುಷಿಯಾಗಿ ಸಂತೋಷವಾಗಿ ಇರುವಂಥ ಸಮಯ ಕೂಡ ಇದಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಜುಲೈ ಮಂತ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಓಲ್ಡ್ ಮ್ಯಾನ್ ಏನೋ ಒಂದಷ್ಟು ಸಮಸ್ಯೆನ ಮಾಡಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಈ ಮುಂಬರುವ ತಿಂಗಳು ಅಥವಾ ಈ ತಿಂಗಳು ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾ ಇದೆ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ನಿಮ್ಮ ಜೀವನದಲ್ಲಿ ಯಾರ್ಯಾರು ಮುಖವಾಡ ಹಾಕ್ಕೊಂಡಿದ್ರು ಅವ್ರ ಮುಖವಾಡನೆಲ್ಲ ಕಿತ್ತೆಸ್ಬಿಡುತ್ತೆ. ಗಣೇಶ ನಿಮ್ಮನ್ನು ತುಂಬ ಸ್ಪೆಷಲ್ಲಾಗಿ ಬ್ಲೆಸ್ ಮಾಡ್ತಾರೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಕ್ಷಮೆ ಕೇಳ್ತಿರೋ, ಕ್ಷಮೆ ಕೊಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಸೊ ಬಿಗ್ ಹ್ಯಾಪಿ ಚೇಂಜ್ ಅಂತೂ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ರೊಮ್ಯಾನ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ವರ್ಷದೊಳಗೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಕೆಲವ್ರಿಗೆ ಈ ಕೆಲವು ವಾರಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೆಲವು ವಿಚಾರಕ್ಕೆ ಇಲ್ಲಿ ನೋ ಅಂತ ಕೂಡ ಇದೆ. ಬಿಗ್ ಹ್ಯಾಪಿ ಚೇಂಜ್ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ನೋ ಅಂತ ಕೂಡ ಇದೆ. ಎಸ್, ಅನ್ರಿಕ್ವೈರ್ಡ್ ಲವ್. ಸೊ ನಿಮಗೆ ಯಾರಿಗೋ ಇಲ್ಲಿ ನೀವು ಅಂದ್ಕೊಂಡಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಬೇರೆ ಪ್ರೀತಿ ನಿಮ್ಮ ಜೀವನಕ್ಕೆ ಬಂದು ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಸ್ಪೌಸ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಯಾರಿಗೋ ಇಲ್ಲಿ ಫಾರಿನ್ನಿಂದ ಸಂಬಂಧ ಬಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಒಂದು ಬಿಗ್ ಫ್ಯಾಟ್ ವೆಡ್ಡಿಂಗನ್ನು ಮತ್ತೊಮ್ಮೆ ನೋಡ್ತೀವಿ ನಾವು ಅನ್ನುವಂಥದ್ದು ಇದೆ. ಸೊ ಪ್ರಯಾಣ ಕೂಡ ಹೋಗ್ತೀರಾ ಅಂತ ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಿಮ್ಮ ಫ್ಯಾಮಿಲಿ ಕನಸು ನನಸಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಒಂದು ಬಿಗ್ ಫ್ಯಾಮಿಲಿ ಮೆಂಬರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಯಾರು ಸಿಂಗಲ್ ಆಗಿ ಇದ್ದೀರಾ, ಯಾರು ಇನ್ನು ಒಂಟಿ ಫೀಲ್ ಮಾಡ್ತಿದ್ದೀರಾ, ನನಗೆ ಯಾರೂ ಇಲ್ಲ ಅಂತ, ನಿಮಗೆ ಒಂದು ಬಿಗ್ ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಳ್ಬೋದು ಅಥವಾ ಆ ಫ್ಯಾಮಿಲಿ ಮೆಂಬರ್ ಆಗಿ ನೀವು ಹೋಗುವಂಥ ಸಾಧ್ಯತೆಗಳು ಇದೆ. ಸೊ ವೆಡ್ಡಿಂಗ್ ರಿಂಗ್ ಬರುವಂಥ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಹಾರ್ಟ್ ಕೀ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ನಿಮಗೆ ನಿಮ್ಮ ಅದೃಷ್ಟದ ಕೀಲಿ ಕೈ ಸಿಕ್ಕಿದೆ. ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡ್ತೀರಾ. ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡೆಯುವಂಥ ಸಾಧ್ಯತೆ ಇದೆ. ಎಸ್, ಯಾರೋ PhD ಮಾಡಬೇಕು ಅಂದ್ಕೊಂಡಿರೋರು ಕೂಡ PhD ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಇಲ್ಲಿ ಕೃತಜ್ಞತೆನ ಸಲ್ಲಿಸಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕೃತಜ್ಞತೆನ ನಿಮ್ಮ ಸ್ಪಿರಿಟ್ ಗೈಡ್ ಸ್ವೀಕಾರ ಮಾಡಿದೆ ಅಂತ ಕೂಡ
ಹೇಳ್ತಾ ಇದ್ದಾರೆ. ಮೇಲ್ಮರುತು ಪರಾಶಕ್ತಿ, ಕೊಲ್ಲೂರು ಮೂಕಾಂಬಿಕೆ ಮತ್ತು ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ರಿಲೇಷನ್ಶಿಪ್ ಗ್ರೋತ್ ಬರೋದ್ರಲ್ಲಿ ಇದೆ. ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಹೆಣ್ಮಗು ಆಗುವಂಥ ಸಾಧ್ಯತೆ ಇದೆ. ಏನೋ ಪ್ರಾರ್ಥನೆ ಅಂತ ಕೇಳಿಸ್ತಾ ಇದೆ. ಹೆಣ್ಮಗು ಆಗಲಿ ಅಂತ ಯಾರೋ ಪ್ರಾರ್ಥನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಗಂಡು ಮಗು ಆಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ರೆ ಟೈಮ್ ನೋಡಬೇಕು. ಸೊ ಹೈಲಿ ಸೆಕ್ಯೂರ್ ಇದೆ ನಿಮಗೆ. ಸೊ 2 ಅಂಬ್ರೆಲಾ ಬಂದಿದೆ. ಸೊ ಡಿವೈನ್ ಅಂಬ್ರೆಲಾ ಗಾರ್ಡ್ ಆನ್ ಅಂತ ಹೇಳ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಯು ಆರ್ ಹೈಲಿ ಸೆಕ್ಯೂರ್ ಪರ್ಸನ್. ಸೊ ಎಲ್ಲಾದರೂ ಹೋದರೆ ಛತ್ರಿ ತೊಗೊಂಡು ಹೋಗಿ ಮರಿಬೇಡಿ ಅನ್ನುವಂಥದ್ದು ಇದೆ. ತುಂಬ ಏಜ್ ಡಿಫ್ರೆನ್ಸ್ ಇರೋವಂಥವ್ರು ಯಾರೋ ಇಲ್ಲಿ ಮ್ಯಾರೇಜ್ ಆಗಿದ್ದರು, ದೂರ ಆಗಿದ್ದಾರೆ, ಮತ್ತು ಒಂದಾಗ್ತಾರೆ, ನಥಿಂಗ್ ಟು ವರಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಸಿಂಗಲ್ ಪೇರೆಂಟಿಗೂ ಕೂಡ ಮತ್ತೆ ಮಗು ಆಗುವಂಥ ಸಾಧ್ಯತೆ ಇದೆ. ಅದು ಹೇಗೆ ಅಂತ ನನ್ನನ್ನು ಕೇಳಬೇಡಿ, ನಿಮಗೆ ಬಿಟ್ಟಂಥ ವಿಚಾರ. ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರ ಅವರು. ಇಂಥ ತಲಹರಟೆ ಪ್ರಶ್ನೆನ ಯಾರಾದರೂ ಹಾಕಿದ್ರೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಇದು ಜನರಲ್ ರೀಡಿಂಗ್. ಬದಲಾವಣೆ ಬರ್ತಿದೆ, ನಿಮ್ಮನ್ನು ನೀವು ಬದಲಾಯಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. 5, 8, 6, 10, 1, 7, 12 ನಂಬರ್ ಇಂಪಾರ್ಟೆಂಟ್ ಇದೆ. ವೃಶ್ಚಿಕ ರಾಶಿ, ಮೇಷರಾಶಿ, ವೃಷಭ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದನ್ನ ಮರ್ತ್ಬಿಟ್ರ ಅಂತ ಕೇಳ್ತಿದ್ದಾರೆ. ಮರ್ತಿಲ್ಲ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾನೆ ಇದ್ದೀನಿ. ಸೌದಿ ಅರೇಬಿಯಾಲಿ ಸಮಥಿಂಗ್ ಏನೋ ಅವಘಡಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ನೀವು ಹೇಳೋದು ಇಂಪಾರ್ಟೆಂಟ್ ಇದೆ, ನನಗೆ ಹೇಳಿ ಅಂತ ಯಾರೋ ಕೇಳ್ತಿದ್ದಾರೆ. ಎಸ್, ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್. ಮ್ಯಾಕ್ಸಿಮಮ್ ಮೀಡಿಯಮ್ ಎಕ್ಸ್ಗೆ ಹೋಗುವಂಥ ಸಾಧ್ಯತೆ ಇದೆ. VMX ಏನೋ ಇಂಪಾರ್ಟೆಂಟ್ ಅಂತ ಇದೆ. ಏನೋ ಹೇಳೋದು ಇಂಪಾರ್ಟೆಂಟ್ ಇದೆ. ಸೇಡ್ ಸಾಯಿ ಓಕೆ, ಯಾರೋ ಸಾಯಿ ಬಾಬಾನ ನೋಡಲಿಕ್ಕೆ ಹೋಗ್ತಾರೆ ಅಂತ ಅನಿಸುತ್ತೆ. ಶಿರಡಿಗೆ ಹೋಗುವಂಥ ಸಾಧ್ಯತೆ ಇದೆ. ಈ ವರ್ಷ ಬೇಬಿ ಆಗುವಂಥ ಸಾಧ್ಯತೆ ಇದೆ. ಈ ವರ್ಷ ನಿಮಗೆ ಪಾಪು ಖಂಡಿತವಾಗ್ಲೂ ಆಗುತ್ತೆ. ಯಾರೋ ಬಾರ್ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ನನಗೆ ಉಸಿರಾಟ ತುಂಬ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಬೇಜಾರು ಮಾಡ್ಕೊಂಬೇಡಿ, ಉಸಿರು ಜಾಸ್ತಿ ಕೇಳಿಸ್ತಾ ಇದ್ರೆ ಐ ಆಮ್ ವೆರಿ ಸಾರಿ. ಯಾರಿಗೋ ಗೆಜೆ ಪೂಜೆ ನಡೆಯುವಂಥ ಸಾಧ್ಯತೆ ಇದೆ. ಐ ಮೀನ್ ಭರತನಾಟ್ಯ ಕಲಿತು ಆ ಥರದ್ದು. ಗುಜರಾತ್ ಅಂತ ಕೇಳಿಸ್ತಾ ಇದೆ, ಜಮ್ಮು ಅಂತ ಕೇಳಿಸ್ತಾ ಇದೆ, ಗುಲಾಬ್ ಜಾಮೂನ್ ಅಂತ ಕೂಡ ಕೇಳಿಸ್ತಾ ಇದೆ. ಜುಲೈ ಮಂತ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸೊ ಜೈ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, ಗೌರಿ ಆ್ಯಂಡ್ ಜೈ ಅಂತ ಕೇಳಿಸ್ತಾ ಇದೆ. ಸೊ ಎಕ್ಸ್ ಓಕೆ, ಓಕೆ, ಸೈಬರಲ್ಲಿ ಸಮಥಿಂಗ್ ಏನೋ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಮಿಸ್ಟರ್ ನಿಮ್ಮ ಎಕ್ಸ್, ಓಕೆ, ಯಾರೋ ಮಿಸ್ಟರ್ ಇಂಡಿಯಾ ಗೆಲ್ಲಬಹುದು. ಹ್ಯಾಕರ್ ಎನರ್ಜಿ ಇದೆ ಇಲ್ಲಿ. ಯಾರು ಹ್ಯಾಕ್ ಮಾಡ್ತಿದ್ದಾರೋ ಗೊತ್ತಿಲ್ಲ. VXXMRSAIBAGUPTDVAP ಲೆಟರ್ಸ್ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.